ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ನನ್ನ ಯೂಟ್ಯೂಬ್ ಚಾನಲ್ಗೆ. ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ಆದಷ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಶೇರ್ ಮಾಡಿ. ಏನಪ್ಪ ಇವತ್ತು ವೀಡಿಯೋ ಇದೆ ಅಂದರೆ, ನಾನು ಊಟಿಗೆ ಹೋಗ್ತಿದ್ದೆ. ಈ ವಿಡಿಯೋ ಬಂದು ತುಂಬ ಸ್ಪೆಷಲ್ ನನಗೆ, ಯಾಕಂದರೆ ನಾನು ಈ ಗಾಡಿ ಇಷ್ಟು ದೊಡ್ಡ ಗಾಡಿ ತೊಗೊಂಡು ನಾನು ಫಸ್ಟ್ ಟೈಮು ಒಬ್ಬನೇ ಊಟಿಗೆ ಹೋಗ್ತಾ ಇರೋದು. ಆ ಊಟಿಯ ಘಾಟ್ ನಮ್ಮ ಅಣ್ಣ ಅಂತಿದ್ದೆ, ನಿನ್ನ ಕೈಯಲ್ಲಿ ಆಗಲ್ಲ ಅಂತ. ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಅದೇ ಥರ ನಂಬಿಕೆಯಿಂದ ನಾನು ಗಾಡಿ ಕೊಟ್ಟ. ಗಾಡಿ ತೊಗೊಂಡು ನಾನು ಊಟಿಗೆ ಹೋಗ್ಬಿಟ್ಟು ರಿಟರ್ನ್ ಬರೋದೇ ಈ ವ್ಲಾಗ್ ಫುಲ್ ಇರುತ್ತೆ. ನೋಡಿ, ಆದಷ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಾನು ಒಬ್ಬನೇ ಕೂಡ ಹೋಗ್ತಿರಲಿಲ್ಲ, ಯಾಕಂದರೆ ನನ್ನ ಜೊತೆಗೆ ನನ್ನ ಫ್ರೆಂಡು ಸುದೀಪ ಮತ್ತು ನನ್ನ ತಮ್ಮ ಇಬ್ಬರೂ ಬರ್ತಿದ್ರು. ಅವ್ರನ್ನ ಕರ್ಕೊ ಹೋಗ್ತಿದ್ದೆ. ಯಾಕಂದ್ರೆ ನಾನು ನೈಟ್ ಹೊತ್ತು ಲಾಂಗ್ ಡ್ರೈವ್ ಓಡ್ಸೋಕೆ ಹೋಗಲ್ಲ. ಯಾಕಂದ್ರೆ ನೈಟ್ ನನಗೆ ನಿದ್ದೆ ಹಿಡಿಯೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ನಿದ್ದೆ ಬರಬಾರ್ದು ಅಂದ್ಬಿಟ್ಟು ಅವರು ಬರ್ತೀನಿ ಅಂದ್ಬಿಟ್ಟು ಜೊತೆಗೆ ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಲ್ಲೂ ಸೆಂಟ್ರಲ್ ನಾನು ಮಾತಾಡಲ್ಲ, ಯಾಕಂದ್ರೆ ಅಲ್ಲಲ್ಲೂ ಸ್ವಲ್ಪ ನಮ್ಮದು ಫನ್ ಕ್ಲಿಪ್ಗಳು ಇರುತ್ತೆ ನಾವು ಮಾತಾಡೋದು. ಅದಕ್ಕೋಸ್ಕರ ನಾನು ಅಲ್ಲಲ್ಲಿ ಒಂದೊಂದು ಜಾಗದಲ್ಲಿ ಸ್ವಲ್ಪ ಮಾತಾಡಲ್ಲ ಅಷ್ಟೇ. ಮಿಕ್ಕಿದ ಕಡೆ ಎಲ್ಲ ನಾನು ಮಾತಾಡ್ತೀನಿ. ಏನು ಎತ್ತ ಎಲ್ಲ ಎಕ್ಸ್ಪ್ಲೇನ್ ಮಾಡಿರ್ತೀನಿ ನಾನು. ಮಾತಾಡ್ಕೊಂಡು ಮೈಸೂರು ಹತ್ರ ಏನೇನು ರೀಚ್ ಆಗ್ತಾ ಇದೀವಿ. ಟೋಲ್ ಹತ್ರ, ಶ್ರೀರಂಗಪಟ್ಟಣ ಹತ್ರ. ಹಂಗೆ ಬೆಳಗ್ಗೆ ಸನ್ರೈಸ್ ಆಗ್ತಾ ಅದನ್ನು ನೋಡಿಕೊಂಡು ನಾವು ಮೈಸೂರಿಗೆ ಬಂದ್ವಿ. ಗಾಡಿಯಲ್ಲಿ ಡೀಸೆಲು ಕಮ್ಮಿ ಇತ್ತು, ಡೀಸೆಲ್ ಹಾಕ್ಸ್ಬೇಕಿತ್ತು. ನಮ್ಮ ಅಣ್ಣಂಗೆ ಹೇಳಿದ್ದೆ ಇಂಡಿಯನಲ್ಲೇ ಹಾಕ್ಸ್ಬೇಕಿತ್ತು, ಅಲ್ಲೇ ಹಾಕ್ಸ್ಬೇಡ ಅಂತ ಹೇಳಿದ್ದ. ಅದಕ್ಕೆ ಅಲ್ಲಿ ಕುಂಬ್ಳಗುಡಿ ಹುಡುಕ್ತೆ ಸಿಕ್ಕಿರಲಿಲ್ಲ. ಸರಿ, ಮೈಸೂರಿಗೆ ಹೋಗುತ್ತೆ ಗಾಡಿಯಿಂದ. ಮೈಸೂರಿಗೆ ಬಂದು ಒಂದು 10,000ಕ್ಕೆ ಫುಲ್ ಡೀಸೆಲ್ ಹೊಡ್ಸ್ಕೊಂಬಿಟ್ಟೆ ಗಾಡಿಗೆ. ಎಲ್ಲರೂ ಅಂತಾರೆ ಡ್ರೈವರ್ಗೆ ಏನು ಕೊಡಲ್ಲ ಅಂತ. ಅವ್ರಿಗೇನು ಗೊತ್ತು, ಅವರೆಲ್ಲ ಸಂಪಾದನೆ ಮಾಡಿ ಒಂದು ತಿಂಗಳು ಸಂಬಳ ನಾವು ಒಂದೊಂದು ಟ್ರಿಪ್ಪಲ್ಲಿ ಖಾಲಿ ಮಾಡ್ಬಿಟ್ಟು ಬರ್ತೀವಿ ಅಂತ. 10,000 ಡೀಸೆಲ್ ಹಾಕ್ಸ್ಕೊ ಹಂಗೆ ಪ್ಯಾಲೇಸ್ ಎಲ್ಲ ನೋಡಿಕೊಂಡು ನಮ್ಮ ತಮ್ಮದಿರು ಅವ್ರಿಗೂ ತೋರಿಸ್ದೆ ಪ್ಯಾಲೇಸ್ ಎಲ್ಲ ನೋಡ್ಕೊಡ್ರಿ ಅಂತ. ಅವ್ರಿಗೂ ಪ್ಯಾಲೇಸಲ್ಲಿ ತೋರಿಸ್ಕೊಂಡು ಹಂಗೆ ನಮ್ಮ ಹುಡುಗಿ ನಮಗೆ ಬಾದಾಮಿ ಮೇಲೆ ಮಾಡಿಕೊಟ್ಟಿದ್ದು ಫ್ಲಾಸ್ಕಲ್ಲಿ ಹಾಕ್ಬಿಟ್ಟು ಅದನ್ನು ಎಲ್ಲ ಲೋಟದಲ್ಲಿ ತೊಗೊಂಡು ಟೀ ಅಂಗಡಿಯಿಂದ ಎಲ್ಲ ಒಂದೊಂದು ಲೋಟ ಬಾದಾಮಿಯಲ್ಲಿ ಕುಡ್ಕೊಂಡು ಹಂಗೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟ್ವಿ. ಬರ್ತಾ ಗುಂಡ್ಲುಪೇಟೆ ಹತ್ರ ಬಂದ್ವಿ. ಗುಂಡ್ಲುಪೇಟೆಯಿಂದ ನೆಕ್ಸ್ಟು ಗೋಪಾಲ ಸ್ವಾಮಿ ಬೆಟ್ಟ ಇದೆಯಲ್ಲ, ಅದು ಆರ್ಚ್ ಹತ್ರ ಬಂದ್ಬಿಟ್ಟು ನಾಷ್ಟಕ್ಕೆ ಹಾಕಿದ್ವಿ. ನಾಷ್ಟ ಮಾಡ್ಕೊಂಡ್ವಿ. ನಾಷ್ಟ ಇದೊಂದೇ ಇನ್ನು ಈ ಊಟಿ ಫ್ಲಾಗಲ್ಲಿ ಇನ್ನೇನು ತಿನ್ನಲ್ಲ ನಾವು, ಯಾಕಂದರೆ ಎಲ್ಲೂ ನಿಲ್ಸಲ್ಲ ಗಾಡಿನ. ಟೈಮಿಗೆ ಹೋಗಬೇಕು ಅಂತ ಹೇಳಿದರು. ಅಲ್ಲಿಂದ ಹಂಗೆ ಗಾಡಿದು ವೀಡಿಯೋ ಮಾಡ್ಕೊತ ಗಾಡಿಗೆ ಹತ್ಕೊಂಡ್ವಿ. ಎಲ್ಲ ಹೊರಟ್ವಿ. ನೆಕ್ಸ್ಟು ಬಂಡೀಪುರ ಫಾರೆಸ್ಟ್ ಸಿಕ್ತು. ವಿಡಿಯೋ ಮಾಡೋಣ. ಅಯ್ಯೋ, ನಾನು ನೋಡು ತಗೋತಾ ಇದ್ದೀನಿ. ಅದಾದ್ಮೇಲೆ ನಮ್ಮ ಸುದೀಪ ಬಂದು ನಂದು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ನಾನು ಗಾಡಿ ಓಡಿಸೋದನ್ನ ಘಾಟಲ್ಲಿ ಹತ್ತಿಸ್ತಾ ಇದ್ವಿ. ನಾವು ಹೇಳೋದು ಒಂದೇ, ವೈಟ್ ಬೋರ್ಡ್ ಕಾರು ಇರ್ತೀರ ನೀವು, ಘಾಟಲ್ಲಿ ಗಾಡಿ ಲಾರಿ ಹತ್ಬೇಕಾದ್ರೆ ಯಾರೂ ಅಡ್ಡ ಬರೋಕ್ಕೆ ಹೋಗ್ಬೇಡಿ. ನೀವು ಸಡನ್ನಾಗಿ ಬಂದು ಎಳ್ದು ಬಿಡ್ತೀರಾ. ನಮ್ಮ ಗಾಡಿ ಒಂದು ಫ್ಲೋರ್ ಹೋಗ್ತಾ ಇರ್ತದೆ. ಆ ಫ್ಲೋರ್ ಮತ್ತೆ ನಾವು ಡೌನ್ ಮಾಡಿಬಿಟ್ರೆ ಮತ್ತೆ ನಾವು ತುಂಬ ಕಷ್ಟ ಆಗುತ್ತೆ. ಆ ಫ್ಲೋರ್ ಹತ್ಸೋಕ್ಕಾಗಲ್ಲ. ಸ್ವಲ್ಪ ಅದನ್ನು ನೀವು ಅವಾಯ್ಡ್ ಮಾಡಿರಿ. ಓವರ್ಟೇಕ್ ಹೊಡಿತೀರಾ, ನಾವೇ ಜಾಗ ಕೊಡ್ತೀವಿ ಓವರ್ಟೇಕ್ ಹೊಡೋ ಟೈಮಲ್ಲಿ, ಆವಾಗ ನೀವೇ ಓವರ್ಟೇಕ್ ಹೊಡೀರಿ. ಅದಕ್ಕೂ ಮುಂಚೆ ನೀವು ಅಡ್ಡ ಬರೋಕ್ಕೆ ಹೋಗಬೇಡಿ. ನಾವು ಇಲ್ಲೇ ಇವಾಗ ಲಾರಿ ಹತ್ತೈತಾ, ನಾನು ಇವಾಗ I-20 ಕಾರಿಂದ ಹೋಗ್ತಾ ಇರ್ತೀನಿ. ಈ ಕಾರಿಂದ ಹೋಗ್ಬೇಕಾದ್ರೆ ಹಿಂದಿಂದ ಇನ್ನೊಂದು ಕಾರ್ ಬರುತ್ತೆ. ಅದು ಯಾವುದೋ ನ್ಯೂ ಮಾಡಲ್ ಕಾರು, ಅದು I-10 ಅದು. ಆ ಕಾರ್ನ ನೋಡಿ ನೀವೇ. ನಾನು ಕೈ ಹೊಡೆದಿರ್ತೀನಿ, ನಾನು ಬರಬೇಡ ಅಂತ. ಆದರೂ ಕೇಳೋನು ಮುಂದೆ ನೆಕ್ಸ್ಟ್ ಪಿನ್ನಲ್ಲಿ ನಾನು ಕಟ್ ಮಾಡೋ ಟೈಮಲ್ಲಿ ಓವರ್ಟೇಕ್ ಹೊಡ್ಕೊಂಡು ಬರ್ತಾನೆ. ನಾನು ಅಲ್ಲಿ ಕಟ್ ಮಾಡಿ ಲಾಂಗ್ ಟರ್ನ್ ಎಳಿತಾ ಇದ್ದೀನಿ, ಪಕ್ಕದಲ್ಲೇ ಬಂದು ಕಚ್ಕೊಂಡ್ಬಿಡ್ತಾನೆ. ಆಮೇಲೆ ನಾವೇನು ಟಚ್ ಮಾಡಿಬಿಟ್ರೆ ದೊಡ್ಡ ಗಾಡಿ ನೀವು ನೋಡ್ಕೊಂಬರೋಕ್ಕಾಗಲ್ವಾ, ಹಂಗೆ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ. ಆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. ವೈಟ್ ಬೋರ್ಡ್ ಓಡಿಸೋರು ಸ್ವಲ್ಪ ನೋಡ್ಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನಾನು ದೊಡ್ಡ ಗಾಡಿಗಳ್ದು ನೋಡಿ ನೋಡಿ ಪಕ್ಕದಲ್ಲಿ ಮುಂದೆ ಬಂದು ಗಾಡಿ ಹೇಳ್ಕೊಂಡು ಹೋಯ್ತವನೆ ಅಂತ ಸೋಳೆ ಮಗನಿಗೆ. ಒಂದು ಕಾರ್ ನಂಬರ್ ಇದೈತೆ ವಿಡಿಯೋದಲ್ಲಿ, ಹಂಗೆ ಹೇಳು ರಮ್ಮನ ಹಾಕಿ ಆ ಸೋಳೆ ಮಗನ. ನಮ್ಮೊಂದು ಝೂಮ್ ಮಾಡ್ತೀನಿ ಇರೋ ಅವ್ನು ಕಾರ್ ನಂಬರ. ಝೂಮ್ ಮಾಡಿದ್ದೀನಿ ಅವರು ವಿಡಿಯೋದಲ್ಲಿ, ಹಂಗೆ ಹೇಳು. ನಮ್ಮ ಸುದೀಪಂಗಂತೂ ಫುಲ್ ಕೋಪನೇ ಉಂಟು. ಬಿಟ್ಟಿರೋ ಕಾರ್ನ ಇಳಿದು ಹೊಡೆದೇ ಬಿಡ್ತಿದ್ದ. ಈ ಲಾರಿಯವ್ನು ನಮ್ಗೆ ಜಾಗ ಕೊಟ್ಟ, ಅದಕ್ಕೆ ಅವನು ಥ್ಯಾಂಕ್ಸ್ ಹೇಳ್ತಿದ್ದ. ಹಂಗೆ ಇರ್ಬೇಕು. ನಾನು ಮುಂದೆ ಹೋಗ್ಬೇಕು. ಏನೋ ಸ್ವಲ್ಪ ಅಡ್ಡ ನಾವು ನಿಂತ್ಕೊಂಬ. ಒಂದು ನಿಮಿಷ ಇರ್ಬೇಕು. ಹಂಗೆ ಇರ್ಬೇಕು. ಇಲ್ಲ ನಿಲ್ಸ್ ಹಂಗೆ ಇರೋ. ಪಿಕಾಕ್ ಬೈಲಿ ಹಂಗೆ ನವಿಲ್ ತೆಗೆವಾ. ಗಿರಿ ತೆಗಿ, ಗಿರಿ ಕುರುಡು ನನ್ನ ಮಗನ. ಇಲ್ಲಿ ನೋಡು, ಅದು ಫ್ಯಾಮಿಲಿ ಗುಡ್ಡೇನೆ ಇಲ್ಲ ಇದೈತೋ ಎಲ್ಲರೂ. ಹಾಯ್ ಗಾಯ್ಸ್, ಜಾಗ ಬಿಡಿ. ಈ ಕಡೆಗೆ ಫೋಟೋ ತೆಗಿತೀನಿ. ತಿರ್ಚಿಗೆ ಹೋಗೋಣ. ಅವನು ಅದು ಯಾವುದೋ ಫಂಕ್ಷನ್ ಇತ್ತು ಅಂದ್ರೆ ಅವನು ಫ್ರೆಂಡ್ ಫೋನ್ ಅದು ಮರ್ತ್ಬಿಟ್ಟಿದ್ದ. ಅವನು ಇರೋದ್ರೆ ಎಷ್ಟೇ ಇದು ಮಾಡಿದ್ರೆ ಅಲ್ಲೊಂದು ಕೋತಿ ಕೂತ್ಕೊಂಡು ಪಾಪ ಅವ್ನು ಕಾರ್ ಅವ್ನಿಗೆ ಬಿಡ್ತಾನೆ ಇಲ್ಲ ಮುಂದಕ್ಕೆ ಹೋಗೋಕ್ಕೆ. ಪಕ್ಕದಲ್ಲೋಗಿ ನಾನು ಆರ ನೋಡ್ರೆ ಅಷ್ಟು ಗಾಡಿ, ನಾನು ಆರ ನೋಡಿದ್ರು ಕೂಡ ಹೋಗ್ತಿರ್ಲಿಲ್ಲ. ಅವ್ನು ಕಾರ್ ಅವ್ನಿಗೆ ಏನೋ ಒಳಗಡೆ ಇಟ್ಟಿದ್ದ ಅನ್ಸುತ್ತೆ ತಿನ್ನಕ್ಕೆ. ಅದನ್ನು ಕೊಡೋ ತನಕ ಬಿಡ್ತಿರ್ಲಿಲ್ಲ. ಅವ್ನು ಹಾಕೊಂಡು ರೋಲ್ ಮಾಡ್ತಾನೆ ಇತ್ತು ಕೇರಳದ ಅವನಿಗೆ. ಬಂಡೀಪುರ, ಮುದ್ದುಮಲೆ ಫಾರೆಸ್ಟ್ ಎಲ್ಲ ದಾಟ್ಕೊಂಡು ನಾವು ನೆಕ್ಸ್ಟು ಗೂಡ್ಲೂರು ಬಂದ್ವಿ.
ಗೂಡ್ಲೂರು ಬತ್ತಿದಂಗೆ ಫುಲ್ಲು ಜಾಮು. ಇಲ್ಲಿಂದ ಶುರು ಆಗುತ್ತೆ ಅವಾಗವಾಗ ಅಲ್ಲಲ್ಲೂ ಜಾಮ್, ಯಾಕಂದ್ರೆ ಅಲ್ಲಲ್ಲೂ ಸೈಡ್ ವಿಸಿಟ್ ಎಲ್ಲ ಇರ್ತದಲ್ಲ. ಆ ಜಾಮಲ್ಲಿ ನಾವು ನಿಂತಿದ್ದೀವಿ. ರೈಟ್ ಸೈಡ್ ನೋಡಿ ಈಗ ಲವ್ ಎಲ್ಲ ಅಲ್ಲಿ ಲವ್. ಬಿಡ 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 ಬಿಡು ಬೇಡ, ಬಿಡು ಬೇಡ, ಬಿಡು ಬೇಡ, ಬಿಡು ಬೇಡ. ಕೈಯ ಹಿಡ್ಕೊಂಡು ಲೋಕಲ್ನೇ ನಮ್ಮ ಕೇಳ್ತಾ ಇವನೊಬ್ಬ ನನ್ಗುಟ್ಟವನು ಹಂಗೆ ಹೋಯ್ತವನೆ. ಅಲ್ಲ ನಾವೆಲ್ಲ ನಿಂತಿರೋಲ್ಲ, ಇವ್ರಿಗೇನು ಕಣಿಗೆ ಕನ್ನಡ ಮನುಷ್ಯ. ಸರಿ ಆಯ್ತು ನೋಡಿ, ಇಲ್ಲಿಂದ ನೆಕ್ಸ್ಟ್ ನಾವು ಘಾಟ್ ಹತ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ಜಾಮೆಲ್ಲ ಮುಗಿಸ್ಕೊಂಡು ಫುಲ್ ಏರ್ ಪಿನ್ ಬಿನ್ನು. ನನಗಂತೂ ಏನು ಹೇಳ್ಬೇಕು ಗೊತ್ತಾಗ್ತಿರ್ಲಿಲ್ಲ. ಅವಾಗೆಲ್ಲ ಘಾಟ್ ಹತ್ಸ್ಬೇಕು. ನಮ್ಮ ಅಣ್ಣನ ಕೇಳಿದಾಗ ನಮ್ಮ ಅಣ್ಣ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಅಂತೇಳಿ ಇಸ್ಕೊತಿದ್ದ ಗಾಡಿನ. ಇವಾಗ ನಮ್ಮ ಅಣ್ಣ ಇಲ್ಲದೆ ನಾನು ಒಬ್ಬನೇ ಘಾಟ್ ಹಚ್ತಾ ಇದೀನಿ. ಏನೋ ಒಂಥರ ಚೆನ್ನಾಗಿತ್ತು ಫೀಲ್ ನನಗೆ. ಏನು ಹೆಂಗೆ ಹೇಳ್ಬೇಕಂದ್ರೆ ಒಂಥರ ಏನೋ ಪ್ರೋ ಡ್ರೈವರು ನಾವೇ ಅನ್ನೋ ಥರ ಫೀಲ್ ಬಂದ್ಬಿಡಿತ್ತು ನನಗಂತೂ. ಗೂಡ್ಲೂರಲ್ಲೂ ಹಂಗೆ ಬಿಟ್ಕೊಂಡು ನೆಕ್ಸ್ಟು ನೀಲಗಿರಿ ಫಾರೆಸ್ಟ್ ಹತ್ರ ಬಂದ್ಬಿಟ್ವಿ. ಅಲ್ಲಿ ಬರ್ತಿದ್ದಂಗೆ ನಮ್ಮ ಹುಡುಗರು ನೋಡಿ ಏನೇನು ಮಾಡ್ತಾರಂತ. ಆಮೇಲೆ ನೀಲಗಿರಿ ಫಾರೆಸ್ಟ್ ಬರ್ತಿದ್ದಂಗೆ ನಮ್ಮ ಹುಡುಗರು ಫೋಟೋ ಹಿಡ್ಕೊಳ್ಳೋಣ, ವೀಡಿಯೋ ಮಾಡ್ಕೊಳ್ಳೋಣ ಅಂದರು. ಸರಿ ಆಯ್ತು ಬಾರ ಮುಂದೆ ಎಲ್ಲ ನಿಲ್ಲಿಸ್ತೀನಿ. ನಿಲ್ಲಿಸ್ಬಾರ್ದು ಅಂತಿದ್ದೆ, ಅದಾದಮೇಲೆ ಸರಿ ಆಯ್ತು ನಿಲ್ಲಿಸಿದ್ದೆ. ಆಮೇಲೆ ನನ್ನ ತಮ್ಮ ಇಳ್ದು ಬಂದ ಮುಂದೆ ಮುಸ್ತಫಾ ಹಾಕ್ಬಿಟ್ಟು ಈ ಫೋಟೋ ಯಾವ್ದು ಹಿಡ್ಕೊಂಬಂದ ಚೆನ್ನಾಗಿಲ್ಲ ಅಂದೆ. ಮತ್ತೆ ಇಳ್ದು ಹೋಗ್ಬಿಟ್ಟು ಅಲ್ಲಿ ಸೆಂಟ್ರ್ ರೋಡಲ್ಲಿ ನಿಂತ್ಕೊಂಡು ಗಾಡಿ ಫೋಟೋ ತೆಗೆದಿದ್ದ. ಸರಿ ಬೇಡ ಬಾರ ಆಯ್ತು ಮುಂದೆ ನಿಲ್ಲಿಸ್ತೀನಿ ಅಂದ್ಬಿಟ್ಟು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಇನ್ನೆಲ್ಲ ಇಳ್ದೋಗ್ಬಿಟ್ಟು ಫೋಟೋ ಗಿಟೋ ಹಿಡ್ಕೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ಊಟಿ ಬಂದ್ವಿ. ಊಟಿ ಬರ್ತೇವೆ. ಮತ್ತೆ ಊಟಿಯಲ್ಲೂ ಫುಲ್ಲು ಜಾಮು. ಸಿಟಿ ಒಳಗೆ ಬಿಡಲಿಲ್ಲ ನಮ್ಮನ್ನ. ಸ್ಟಾರ್ಟಿಂಗ್ ಸ್ವಲ್ಪ ದೂರ ಬಂದ್ವಿ, ಅದು ಯಾವುದೋ ಸೈಟ್ ಸೀನ್ ಇತ್ತು. ಅದಾದಮೇಲೆ ಟೀ ಎಸ್ಟೇಟ್ ಎಲ್ಲ ಆದಮೇಲೆ ನಮ್ಮ ಗಾಡಿ ಈಚೆ ಕಲ್ಬಿಟ್ರು ಔಟ್ರಲ್ಲಿ ನೋಡಿ ಎಷ್ಟು ಸಕ್ಕತ್ತಾಗಿದೆ ವ್ಯೂ ನೋಡ್ಕೊಂಡು ಹಂಗೆ ನಾವು ಮುಂದಕ್ಕೆ ಬಂದ್ವಿ. ಮುಂದಕ್ಕೆ ಬರ್ತೀವಿ, ಅನ್ಲೋಡಿಂಗ್ ಪಾಯಿಂಟ್ ಬಂತು ಪಾರ್ಟಿದು. ಅನ್ಲೋಡಿಂಗ್ ಪಾಯಿಂಟ್ ಬರ್ತೀವಿ, ಪಾರ್ಟಿಯಲ್ಲಿ ಒಳಗೆಲ್ಲ ಎಂಟ್ರಿ ಮಾಡ್ಕೊಂಡು ಗಾಡಿ ಒಳಗೆ ಹಾಕ್ಕೊಂಡು ಟಾರ್ಪಲ್ ಎಲ್ಲ ಬಿಚ್ಕೊಡು ಅಂದರು. ಸರಿ ಆಯ್ತು ಅಂತ ನಾನು ಮೇಲೆ ನಿಂತ್ಕೊಂಡೆ. ನಮ್ಮ ಸುದೀಪ ಕೆಳಗಡೆ ಇದ್ದ. ಆಗೆಲ್ಲ ಬಿಸಿದೆ ಸಿಕ್ಕಾಬಿಟ್ಟೆ ಕಷ್ಟ ಆಯಿತು. ನಮ್ಮ ಅಣ್ಣ ಎಲ್ಲ ಅದು ಹೆಂಗೆ ಕಟ್ಟಿದ್ನೋ ಗೊತ್ತಿಲ್ಲ, ಅವನೊಬ್ಬನೇ. ನಾನು ಇಲ್ಲಿ ಇಬ್ಬಿದ್ರು ಆಗಲಿಲ್ಲ. ಅದಾಗ್ತಿದ್ದಂಗೆ ಇಲ್ಲಿ ಅನ್ಲೋಡಿಂಗ್ ಪಾಯಿಂಟ್ ಹಾಕಿದೆ. ಇದಿದೆ ಬರೀ 5 ಟನ್ನು 5 ಟನ್ ಇತ್ತು. ಎಲ್ಲ ಕಾಯಿಲ್ ಉಳಿದಿದೆ. ಎಲ್ಲ ಒಂದೊಂದು 3/4 ಟನ್ ಹತ್ತಿರ ಬರ್ತಿತ್ತು. ಎಲ್ಲ ಟ್ರೈನಲ್ಲಿ ಖಾಲಿ ಮಾಡಿಕೊಂಡು ಗಾಡಿ ಬಿಸಿಲು ಚೆನ್ನಾಗಿ ಕೊಟ್ಟರು. ಸರಿ ಆಯ್ತು ಒಳ್ಳೆ ಅಂತ ಹೊಡ್ತಿದ್ದೆ. ಈಚೆಗೆ ಬರ್ತಿದ್ದೆ. ನಾವೆಲ್ಲ ಆಲಿವರ ಪಾಟಲ್ ಬೆಳೆಸಿರೋಲ್ಲ, ಬೆಟ್ಟನೆ ಆಲಿವರ ಬೆಳೆಸಿ. ಸರಿ ಆಯ್ತು ಅದೆಲ್ಲ ಮುಗಿಸ್ಕೊಂಡು ನಾವು ಊಟಿ ಎಲ್ಲ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿ ಏನಿಲ್ಲ ಜಾಸ್ತಿ ಏನಿಲ್ಲ. ಟೈಮ್ ಬಂದ್ಬಿಟ್ಟು ಒಂದು 3-4 ಗಂಟೆ ಇತ್ತು ಟೈಮು. 4-4:15 ಇತ್ತು. ಅಷ್ಟರಲ್ಲೇ ಮಳೆ ಇಲ್ಲ ಏನಿಲ್ಲ. ಅಷ್ಟಕ್ಕೆ ಫುಲ್ಲು ಫಾಗು, ರೋಡೇ ಕಾಣ್ತಲ್ಲ. ಆ ಥರ ವೀಡಿಯೋದಲ್ಲಿ ಸ್ವಲ್ಪ ಕ್ಲಿಯರ್ ಕಾಣ್ತೈತೆ ಕ್ಯಾಮ್ರಾದಲ್ಲಿ, ಬಟ್ ರಿಯಾಲಿಟಿ ತುಂಬ ಫಾಗಿಯಾಗಿದೆ. ನೀವು ಊಟಿಗೆ ಹೋಗೋರು ಬೆಸ್ಟು, ಹೋಗ್ರಿ, ಚೆನ್ನಾಗಿದೆ ವೆದರಲ್ಲಿ ನೋಡೋಕ್ಕೆ. ಅದಾದಮೇಲೆ ಅಲ್ಲಿಂದ ನಾವು 10 ಗಂಟೆ ಅಷ್ಟರಲ್ಲಿ ಬಂಡೀಪುರ ಬರಬೇಕಿತ್ತು. ಹೆಂಗೆ ಮಾಡ್ಕೊಂಡು 7:45-8 ಗಂಟೆ ಅಷ್ಟೆಲ್ಲ ಬಂದ್ಬಿಟ್ಟೆ. ಬಂಡೀಪುರ ರೀಚ್ ಆದ್ವಿ. ಇನ್ನು ರಿಟರ್ನ್ ನಾನು ಮನೆಗೆ ಹೋಗೋಷ್ಟರಲ್ಲಿ ನೈಟ್ 12 ಗಂಟೆ ಆಗಿಬಿಟ್ಟಿತ್ತು. ಇದೇ ನನ್ನ ಊಟಿ ವ್ಲಾಗು. ಆದಷ್ಟು ಸೇಫಾಗಿ ಬಂದಿದ್ದೀನಿ. ಇದೇ ಥರ ನಾನು ಡೈಲಿ ಕಂಟೆಂಟ್ ಹಾಕ್ತಾ ಇರ್ತೀನಿ. ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾಗ್ರಾಮ್ ಕೂಡ ಇದೆ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಾಟಾ.